ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ. ಈಗ ಆಸ್ ಆಫ್ ನೌ ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ ಹೋಗ್ಬೇಡಿ. ನಾಯಕತ್ವ ಬದಲಾವಣೆ ಬಗ್ಗೆ ಅಲ್ಲಲ್ಲ, ರಾಜಕಾರಣದ ಯಾವುದೇ ಬದಲಾವಣೆಗಳನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಯಾರನ್ನು ಕೇಳಕ್ ಹೋಗ್ಬೇಡಿ. ಅಲ್ಲಲ್ಲ, ಮುಂದೆನೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋದು ನಾನು ಹೇಳಿದ್ದೀನಿ. ಆದ್ರೆ ಯಾವುದೇ ಗೊಂದಲ ಬಜೆಟ್ ಮುಗಿಯೋವರೆಗೂ ಮಾರ್ಚ್ 31ವರೆಗೂ ಯಾವ್ದು ಯೋಚನೆ ನೀವು ಯಾರು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಅವ್ರಿಗೆ ಅಸ್ಸಾಂ ಉಸ್ತುವಾರಿ ಕೊಟ್ಟಿದ್ದಾರೆ, ಜಾರ್ಜ್ ಅವರಿಗೆ ಕೇರಳ ಕೊಟ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ ಹರಿಪ್ರಸಾದ್ ಕೊಟ್ಟಿದ್ದಾರೆ. ನಮ್ಮನ್ನೇ ನಾವು ಅಲ್ಲಿಗೆಲ್ಲ ಹಿಂದಿ ಬಂದಿ ಬರಲ್ವಲ್ಲ, ಇಂಗ್ಲಿಷ್ ಹಿಂದಿ. ಗೃಹ ಸಚಿವರ ಖಾತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಕುಮಾರಸ್ವಾಮಿ ಅವರ ಆರೋಪ. ಬಳ್ಳಾರಿ ನೋಡಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅವರು ಮಂತ್ರಿಗಳ ಖಾತೆನಲ್ಲಿ ಎಷ್ಟು ಮಟ್ಟಿಗೆ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದು ಒಂದು ದೊಡ್ಡ ಲಿಸ್ಟೇ ಕೊಡ್ತೀವಿ ನಾವು. ಅದರಿಂದ ಒಬ್ಬ ಹಿರಿಯ ಸಚಿವರಾಗಿ ಜನರ ಹಿತದೃಷ್ಟಿಯಿಂದ ಯಾವ್ದಾದ್ರು ಉತ್ತಮ ಸಲಹೆಗಳನ್ನು ಕೊಡಲಿಕ್ಕೆ ಎಲ್ರಿಗೂ ಕೂಡ ಸಾಮಾನ್ಯ ಜನರಿಂದ ಹಿಡಿದು ಮಂತ್ರಿವರೆಗೂ ಇರ್ತದೆ. ಅವರು ಕೂಡ ಅಲ್ಲಿ ಏನು ಬಳ್ಳಾರಿ ಪರಿಸ್ಥಿತಿ ತಿಳಿಯ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಏನು ಬುದ್ಧಿ ಬರ್ತದೆ ಅವ್ರ ಹತ್ರ ಇರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಅವರು ಕೂಡ ಸಲಹೆಗಳನ್ನು ನೀಡಿರ್ತಾರೆ. ಅದೇನು ಆದೇಶಗಳಾಗೋದಿಲ್ಲ, ಸಲಹೆಗಳಷ್ಟೇ. ಮಾಡ್ತಾ ಇದಾರಲ್ಲ ಅಧಿಕೃತ. ನೋಡಿ, ಈಗಾಗಲೇ ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ACSಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನೆನ್ನೆನೂ ಕೂಡ ಅವರು ಇದರಲ್ಲಿ ಯಾವುದು ನಿಮ್ಮ ಪವರ್ ಹೌಸ್ ಇದೆಯಲ್ಲ, ಶಕ್ತಿ ಭವನ, ಅದರಲ್ಲಿ ನೆನ್ನೆನೂ ಕೂಡ ಮಾತಾಡಿದ್ದಾರೆ. ಇನ್ಫಾರ್ಮಲ್ ಆಗಿ ಪ್ರಾರಂಭ ಮಾಡ್ತಾರೆ. ರೀಶಫಲ್ದು ಈಗ ರಾಹುಲ್ ಗಾಂಧಿ ಅವರನ್ನ ಯಾವಾಗ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಭೇಟಿ ಮಾಡಿ ಬರ್ತಾರೆ, ಆ ನಂತರ ಅದಕ್ಕೆ ಚಾಲನೆ ಸಿಗುತ್ತೆ. ಅವರು ಹೋಗ್ತಾರೆ, ನಾವು ಕೂಡ ಅಗತ್ಯ ಬಿದ್ರೆ ಹೋಗ್ತೀವಿ. ನಾವೇನು ಟೀಮ್ ಮಾಡ್ಕೊಂಡು ಜೊತೆನಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗಿ ಒತ್ತಾಯ ಮಾಡುವಂತ ಅಗತ್ಯತೆ ಏನಿಲ್ಲ. ಈ ವರ್ಷ ರಾಜಕೀಯವಾಗಿ ಮುಂಬಡ್ತೀವಿ ಅಂತಾರೆ ಅಂತ ಚರ್ಚೆ ಸರ್. ಅರೆ, ನಾನು ಸಂತೋಷ ಪಡೋನು ಅವ್ರು ಮುಂಬಡ್ತೀವಿ ಅಂತಂದ್ರೆ. ಯಾರೀ ಅವರು ಬಹಳ ಬ್ಯುಸಿ ಇದ್ದಾರೆ. ಹರಿಯಾಣದಲ್ಲಿ ಬಹಳ ಮಹತ್ವವಾದಂತಹ ಅಲ್ಲಿ ಕಾರ್ಯಭಾರ ಇರೋದ್ರಿಂದ ಅವರು ಬರ್ಲಿಕ್ಕೆ ಅಲ್ಲಿ ಕಾರ್ಯಭಾರ ಜಾಸ್ತಿ ಇದೆ ಅಂತ ಹೇಳಿಲ್ವೇನ್ರಿ?